ಅಯ್ಯೋ ನಿಂತ್ಕೊಳ್ರೆ ಸ್ವಲ್ಪ ಸಾಕಾಗ್ತಿದೆ. ಅಯ್ಯೋ ಇದೇನೆಲ್ಲ ಇಲ್ಲೇ ನಿಂತ್ಕೊಬಿಟ್ರಿ. ದೇವಸ್ಥಾನ ಇನ್ನೂ ಅಷ್ಟು ದೂರ ಇದೆ, ಕ್ಲೋಸಿಂಗ್ ಟೈಮ್ ಬೇರೆ. ಬನ್ನಿ ಬೇಗ. ಅಯ್ಯೋ ಇರೋ, ಏನೇನೋ ಆಗಿ ಇಲ್ಲಿವರೆಗೂ ಕರ್ಸ್ಕೊಂಡಿರೋ ಆ ತಾಯಿ ಅದೇಗೋ ದರ್ಶನ ಕೊಡದೆ ಬಾಗ್ಲಾಕೊಂಡ್ಬಿಡ್ತಾಳೆ. ಏನೇ ಆಗಲಿ ನಾನು ಅವಳ ದರ್ಶನ ತಗೊಂಡೆ ಮನೆಗೆ ಹೋಗೋದು. ಸರಿಯಾಗಿ ಹೇಳಿದ್ರಿ ಅಮ್ಮ. ದೇವ್ರ ಕಾರ್ಯ ಮಾಡೋದಕ್ಕಾಗ್ಲಿ, ದೇವ್ರನ್ನ ನೋಡೋದಕ್ಕಾಗ್ಲಿ ನಾವು ಮನ್ಸು ಮಾಡಿದ್ರೆ ಆಗಲ್ಲ. ಆ ದೇವ್ರೇ ಮನ್ಸು ಮಾಡಿ ಕರ್ಸ್ಕೋಬೇಕು. ನಮ್ಮ ಲಕ್ಷ್ಮಿಗೆ ದೇವರು ದಿಂಡ್ರು ಅಂದರೆ ತುಂಬ ಭಕ್ತಿ. ಒಂದಿನೂ ಪೂಜೆ ತಪ್ಸಲ್ಲ ಗೊತ್ತಾ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ರೇ ಅವಳ ದಿನ ಶುರುವಾಗೋದು. ಹೌದೇ ನಮ್ಮ ಲಕ್ಷ್ಮಿ, ನಮ್ಮ ಸೊಸೆನೂ ಅಷ್ಟೇ. ನಮ್ಮ ಆಚಾರ ವಿಚಾರ ಎಲ್ಲ ತಿಳ್ಕೊಂಡಿದ್ದಾಳೆ. ಯಾವುದನ್ನು ಹೇಳ್ಕೊಡ್ಬೇಕಾಗಿಲ್ಲ ಅವಳಿಗೆ. ಇದೇ ಮಾತನ್ನ ಹೋಗ್ತಾ ಹೋಗ್ತಾನು ಮಾತಾಡ್ಬೋದಲ್ವಾ? ಇನ್ನೂ ಮೆಟ್ಲತ್ಬೇಕು. ಬನ್ನಿ ಬೇಗ ನಡಿ. ಓ ಬನ್ನಿ, ಇಲ್ಲೇ ಕಾಲಿಗೆ ನೀರು ಹಾಕೊಂಡ್ಬಿಡೋಣ. ಕಾಲಕ್ಕೆ ತೊಳ್ಕೋಬೇಕು ಅತ್ತೆ? ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಕಾಲು ತೊಳೆದು ಹೋಗೋದ್ರಿಂದ ದೇಹ ಮತ್ತೆ ಮನಸ್ಸಲ್ಲಿರೋ ಕೆಟ್ಟದೆಲ್ಲ ಇಲ್ಲೇ ಬಿಡುತ್ತೆ. ಅದನ್ನೆಲ್ಲ ಬಿಟ್ಟು ಶುದ್ಧ ಮನಸ್ಸಿಂದ ಒಳಗಡೆ ಹೋಗ್ಬೇಕು ಅಂತ. ಬಾ, ನೀನು ಕಾಲಿಗೆ ನೀರು ಹಾಕು. ಲೋಹರಿ, VIP ದರ್ಶನಕ್ಕೆ ಯಾವ ಕಡೆಯಿಂದ ಹೋಗ್ಬೇಕಂತ ಕೇಳ. ಆನ್ಲೈನಲ್ಲಿ ಬುಕ್ ಮಾಡಿದೀವಿ ಅಂತ ಹೇಳು. ಸರಿ ಆಯ್ತಾ, ನೀವು ಆರಾಮಾಗಿ ಬನ್ನಿ, ನಾನು ಹೋಗಿ ವಿಚಾರಿಸ್ತಿದ್ದೆ. ಯಜಮಾನ್ರೆ ನಮಸ್ತೆ. ದರ್ಶನಕ್ಕೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. VIP ಎಂಟ್ರಿಗೆ ಯಾವ ಕಡೆ ಹೋಗ್ಬೇಕು? VIP ಎಂಟ್ರಿ ಕ್ಲೋಸ್ ಆಗಿದೆ ಸರ್. 10ರಿಂದ 12 ಗಂಟೆ ಕ್ಲೋಸ್ ಅಂತ ಪಾಸಲ್ಲಿ ಹಾಕಿದ್ವಲ್ಲ, ನೀವು ನೋಡ್ಕೊಂಡಿಲ್ವಾ? ಅಯ್ಯೋ ಹೌದಾ? ಏನಾದರೂ ಮಾಡೋಕ್ಕಾಗುತ್ತಾ ನೋಡಿ ಸರ್. ಪಾಪ ವಯಸ್ಸಾಗಿರೋರೆಲ್ಲ ಇದ್ದಾರೆ. ಅಷ್ಟು ದೂರದಿಂದ ಮೆಟ್ಲತ್ಕೊಬಂದು ಕ್ಯೂ ಅಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತಲೇ ಟಿಕೆಟ್ ಬುಕ್ ಮಾಡಿರೋದು. ಈಗೇನು ಮಾಡೋದಕ್ಕಾಗೋದಿಲ್ಲ ಸರ್. ಅದು ಅಲ್ಲದೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಎಂಡ್ ಮೂಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಬೇರೆ ವ್ಯವಸ್ಥೆ ಏನಾದರೂ ಮಾಡ್ಕೊಳ್ಳಿ. ಸರಿ ಸರ್. ರೀ, VIP ಎಂಟ್ರಿ ಯಾವ ಕಡೆ ಹೋಗ್ಬೇಕಂತೆ? VIP ಪಾಸ್ದು ಎಂಟ್ರಿ ಟೈಮಿಂಗ್ಸು ಕ್ಲೋಸ್ ಆಗಿದೆಯಂತೆ ಲಕ್ಷ್ಮಿ. ಇವಾಗ ಏನಿದ್ರು ಕ್ಯೂ ಅಲ್ಲೇ ಹೋಗ್ಬೇಕು. ಅದು ಅಲ್ಲದೆ ದೇವಸ್ಥಾನ ಇನ್ನೊಂದು 10-20 ನಿಮಿಷದಲ್ಲಿ ಕ್ಲೋಸ್ ಬೇರೆ ಆಗುತ್ತಂತೆ. ಆಗೋಯ್ತಲ್ಲ ಎಲ್ಲ. ನಾನು ಅಷ್ಟು ಬಡ್ಕೊಂಡೆ ನಿಮಗೆಲ್ಲ ಬೇಗ ಹೊರಡೋಣ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರ ನೀವು? ಅಲ್ಲ, ಅಷ್ಟು ದೂರದಿಂದ ಬಂದು ಈಗ ತಾಯಿ ದರ್ಶನ ಆಗುತ್ತೋ ಇಲ್ವೋ ಯಾರಿಗೂ ಗೊತ್ತು. ಅಯ್ಯೋ, VIP ದರ್ಶನ ಇಲ್ಲ ಅಂದ್ರೆ ಏನಮ್ಮ? ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತ್ರೆ ದರ್ಶನ ಸಿಗತ್ತೆ. ಬನ್ನಿ ಹೋಗೋಣ. ಹಾಗಾಗಲ್ಲಮ್ಮ ಲಕ್ಷ್ಮಿ. ಇಷ್ಟೆಲ್ಲ ಮೆಟ್ಲು ಹತ್ಕೊಂಡ್ಬಂದು ಮತ್ತೆ ಕ್ಯೂ ನಿಲ್ಬೇಕು ಅಂದರೆ ಅವ್ರಿಗೆ ಮೊದಲೇ ಕಾಲು ಆಪರೇಷನ್ ಆಗಿದೆ. VIP ದರ್ಶನ ಸಿಕ್ಕಿದ್ರು ಕೂಡ ಇನ್ನೂ 50 ಮೆಟ್ಲು ಹತ್ಲೇಬೇಕಲ್ಲಮ್ಮ. ಅಂದ್ರೇನೋ ನಿನ್ನ ಮಾತಿನ ಅರ್ಥ?